ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನೈತಲ್ಲ ಕೊಬ್ಬರಿ ಉಂಡೆ ಹಾಗೆ ಏನೈತಲ್ಲ ಅಂಟ ಯಾವ ರೀತಿ ಹುರ್ಕೋಬೇಕಂತ ಹೇಳಿಕೊಡ್ತಾ ಇದ್ದೀನಿ ನೋಡಿರಿ. ಅಂಟ ಎಲ್ಲನೂ ನೋಡಿರಿ, ನೀವು ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೋಬೋದು, ಇಲ್ಲ ತುಪ್ಪ ಅಂದರೆ ತುಪ್ಪ ಹಾಕ್ಕೊಂಡು ಹುರ್ಕೋಬೋದು ನೋಡಿರಿ. ಅಂಟ ಸಿಗುತ್ತಾ, ಅಂಟ ಎಲ್ಲ ಹುರ್ಕೋಬೇಕು. ಹಾಗೆ ಅಂಟಿನ ಉಂಡೆ ಮತ್ತು ಕೊಬ್ಬರಿ ಮಿಕ್ಸ್ ಮಾಡಿ ಅಂಟಿನ ಉಂಡೆ ಕಟ್ತಾಯಿದ್ದೀನಿ. ಹಾಗೆ ಅವಲಕ್ಕಿ ನೋಡಿರಿ ಕರಿತಾ ಇದ್ದೀನಿ. ಅವಲಕ್ಕಿ ಇದೇನೈತಲ್ಲ, ನಾವು ಪ್ಲೇನ್ ಅವಲಕ್ಕಿ ತರ್ತವಲ್ಲ ಅವನೇ ನಾವು ತೊಗೊಂಬಂದು ಎಣ್ಣೆ ಒಳಗೆ ಕರಿಬೇಕು ನೋಡಿರಿ. ಚೂಡ ನೋಡಿರಿ, ಇವು ಚೂಡ ಮಸ್ತಾಗಿ ಬರ್ತಾವೆ ಮತ್ತು ಬಾಯಾಗಿಟ್ಟರೆ ಕರಗ್ತಾವೆ ನೋಡಿರಿ. ಈ ರೀತಿ ನಾವು ಮಾಡೋದ್ರಿಂದ ಎಣ್ಣೆ ಒಳಗೆ ಕರಿಬೇಕು ನೋಡಿರಿ. ಎಣ್ಣೆ ಒಳಗೆ ಎಲ್ಲನೂ ಕರೆದ್ಬಿಟ್ಟು ಚೂಡ ಹಾಗೆ ಉಂಡೆ ಯಾವ ರೀತಿ ಮಾಡ್ಕೋಬೇಕಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡಿ, ಉಂಡಿಗೆ ಮತ್ತು ಚೂಡಕ್ಕೆ ಈ ರೀತಿ ನಾವು ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಈ ರೀತಿ ನೀವು ಮಾಡಿ ನೋಡಿರಿ. ಈಗ ನಾವು ಅನ್ನ ಮತ್ತು ತುಪ್ಪ ತಿನ್ನುವಾಗ ಈ ಥರ ನಾವು ಚೂಡ ಮಾಡಿ ಇಟ್ಟು ಅಂದ್ರೆ ಅನ್ನ ತುಪ್ಪ ಹಾಕಿ ಉಣ್ಣುವಾಗ ಅನ್ನದೊಳಗೆ ಮಿಕ್ಸ್ ಮಾಡಿದ್ರೆ ಭಾರಿ ಸೂಪರಾಗಿ ಬರುತ್ತೆ ನೋಡಿರಿ. ಬಾಯಿ ಒಳಗೆ ರುಚಿಯಾಗಿ ಬರುತ್ತೆ ಅವಲಕ್ಕಿ ರೀ. ಹಾಗೆ ಈಗ ಉಂಡೆ ಕಟ್ಟಲಿಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಏನಿತ್ತಲ್ಲ 1 kg ಅಷ್ಟು ನಾನು ಕೊಬ್ಬರಿ kg ಮೇಲೆ ಇತ್ತು, ಅಷ್ಟು ಕೊಬ್ಬರಿಯನ್ನು ತೆರೆದಿದ್ದೀನಿ. ಹಾಗೆ ಇದು ಜಿಗಟ್ ಬೆಲ್ಲ ಅಂತ ಸಿಗುತ್ತೆ. ಜಿಗಟ್ ಬೆಲ್ಲ ಅರ್ಧ kg ಮತ್ತು ಉದುರು ಬೆಲ್ಲ ಅರ್ಧ kg, 1 kg ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ. ಹಾಗೆ ಏನಿತ್ತಲ್ಲ ಇಷ್ಟು ಬೆಲ್ಲ ಆದರೆ ಭಾಳ ಆಗುತ್ತಾ ಅಂತ ಅನ್ಬೋದು. ಹಾಗೇನಿಲ್ಲ, ಯಾಕಂತಂದ್ರೆ ಅಂಗಡಿ ಸೇಮ ಬೇಕ್ರಿ ಸ್ಟೈಲನ್ನು ಈ ಥರ ಮಾಡಿದ್ರೆ ಬೇಕ್ರಿ ಸ್ಟೈಲನ್ನು ಆಗತ್ತೆ ನೋಡಿರಿ. ಈಗ ನೀವು ತುಪ್ಪ ಇದ್ದರೆ ಒಂದು ವಾಟಿಗೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಎಣ್ಣೆಯನ್ನು ಹಾಕ್ಕೊಂಡು ಇದು ಉಂಡೆ ನೋಡಿರಿ ಈಸಿಯಾಗಿ ಬರುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಎಲ್ಲೂ ಏರಾಗತ್ತಾ ಇಳುವಾಗತ್ತಾ ಅಂಥೇಳಿ ಡೌಟೇ ಬೇಡ ನಿಮಗೆ. ನೀರು ಹಾಕಿ ಮಾಡೋದ್ರಿಂದ ನಿಮಗೆ ಸರಿಯಾಗಿ ಬರ್ತಾ ಇರೋದಿಲ್ಲ. ಹಾಗೆ ನೋಡಿರಿ, ಈ ಥರ ಎಣ್ಣೆ ಹಾಕಿದ ನಂತರ ಎಲ್ಲನೂ ಇದನ್ನು ತಿರುವಾಡ್ಬೇಕು ನೋಡಿರಿ. ಹಾಗೆ ಬೆಲ್ಲ ಜಜ್ಕೋಬೇಕಾದ್ರೆ ನೀವು ಎಲ್ಲನೂ ಸಣ್ಣಂಗೆ ಜಜ್ಕೋಬೇಕು ನೋಡಿರಿ. ಒಂದು ಅಳಳಕ್ಕೆ ಇರಬಾರ್ದು ಬೆಲ್ಲ. ಇದಕ್ಕೆ 1 ವಾಟಿಗೆ ಎಣ್ಣೆಯನ್ನು ಹಾಕಿದ್ದೆ. ಎಣ್ಣೆ ಹಾಕಿಬಿಟ್ಟು ಈಗ ನೋಡಿ ಎಲ್ಲನೂ ಕರಗಿಸ್ಕೋಬೇಕು, ಬೆಲ್ಲ ಎಲ್ಲ ಕರಗಿಸಿ. ಹಾಗೆ ನೋಡಿರಿ ಈಸಿ ಇದೆ ಮತ್ತು ಇದು ಫಾಸ್ಟಾಗಿ ಜಲ್ದಿ ಬರುತ್ತೆ ನೋಡಿರಿ. ಈ ರೀತಿ ನೀವು ಮಾಡೋದ್ರಿಂದ ಜಲ್ದಿ ಬರ್ತೈತಿ. ಉಂಡೆ ಮತ್ತು 2 ಕೈಲಿ ಉಂಡೆ ಕಟ್ಬೋದು ನೋಡಿರಿ. ಆ ರೀತಿಯಾಗಿ ಉಂಡೆ ಬರುತ್ತೆ. ಈ ರೀತಿ ನೋಡಿರಿ ಮೇಲ್ಗಡೆ ಬುರುಗ ಬಂದಿದೆಯಲ್ಲ, ಆ ರೀತಿ ಬಂದರೆ ಇದು ಬಂದಂಗೆ ನೋಡಿರಿ. ಹಾಗೆ ಸ್ವಲ್ಪ ನೀವು ನೀರೊಳಗೆ ಹಾಕ್ಕೊಂಡು ಹಾಕ್ಕೊಳ್ಳಿ. ಈ ಥರ ಮತ್ತು ಬೆಲ್ಲ ಥರ ಆಗ್ಬೇಕು ನೋಡಿರಿ. ಹೊಳ್ಳಿ ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಬರಬೇಕು ನೋಡಿರಿ ನಿಮ್ಮದು. ಈ ಥರ ಮಾಡಿದ್ರೆ ನಿಮ್ಮದು ಏನೂ ಆಗಲ್ಲ. ಹಾಗೆ ನೋಡಿರಿ, ಅಂಟ ಏನು ಕರ್ಕೊಂಡಿದ್ದೆಲ್ಲ ಅಂಟ ಎಲ್ಲನೂ ಕರ್ಕೊಂಡಿದ್ದೆ. ಹಾಗೆ ಇದನ್ನು ನೋಡಿರಿ ಬೇಕಾದ್ರೆ ಮಿಕ್ಸಿ ಮಾಡ್ಕೋಬೋದು. ಮಿಕ್ಸಿ ಮಾಡಿದ್ರೆ ಭಾಳಷ್ಟು ಅದು ಇದಾಗತ್ತಾ, ಪುಡಿ ಆಗತ್ತಾ ಅಂಥೇಳಿ ನಾನು ಏನಿದಿಲ್ಲ ಅಲ್ಲೇ ಇದು ಮಾಡಿಕೊಂಡೆ. ಹಾಗೆ ಈಗ ಏನೈತಲ್ಲ ಖಾರಿಕನ್ನು ಬೀಜ ತೆಗೆದುಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಅದು ಸಣ್ಣಂಗೆ ಪುಡಿ ಆಗಬೇಕು ನೋಡಿರಿ. ಈಗ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ, ದ್ರಾಕ್ಷಿ ಬೇಕಾದ್ರೆ ಒಣ ದ್ರಾಕ್ಷಿ ಹಾಕ್ಕೋಬೋದು, ಗೋಡಂಬಿ, ಬಾದಾಮ ಇವನ್ನೆಲ್ಲನೂ ಹಾಕ್ಕೋಬೋದು ನೋಡಿರಿ. ಹಾಗೆ ಇವೆಲ್ಲ ಮುಗಿದ ನಂತರ ಈಗೇನಿದೆಲ್ಲ ಗೋಡಂಬಿ, ಬಾದಾಮ ಇವನ್ನೆಲ್ಲನೂ ಸಣ್ಣಂಗೆ ಕಟ್ ಮಾಡಿಬಿಟ್ಟು ನೀವು ಹಾಕ್ಕೋಬೇಕಾಗತ್ತೆ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನಾನು. ನೀವು ಬೇಕಾದ್ರೆ ಹುರಿದು ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಹಾಕ್ಕೋಬೋದು ನೋಡಿರಿ. ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನ ಹಾಕ್ತಾ ಇದ್ದೀನಿ ನೋಡಿರಿ ನಾನು. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ, ಜಾಸ್ತಿ ಆಗಬಾರ್ದಂತೇಳಿ. ಅದಕ್ಕೆ ಕರೆಕ್ಟ್ ಏನಿದಿಲ್ಲ 1 kgಗೆ ನಾನು 1 kg ಬೆಲ್ಲ ಕರೆಕ್ಟನ್ನು ಹಾಕಿರ್ತೀನಿ. ಅದು ರುಚಿಯಾಗಿ ಬರುತ್ತೆ. ಈಗ ಏನೈತಲ್ಲ ನಾವು ಜಾಸ್ತಿ ಮತ್ತು ಖಾರಿಕ ಅದೆಲ್ಲ ಹಾಕೋದ್ರಿಂದ 1.5 kg ಆಗುತ್ತೆ ನೋಡಿರಿ. ಇದು 1.5 kgಗೆ 1 kg ಬೆಲ್ಲ ಬೇಕೇ ಬೇಕು. ಅರ್ಧ kg ಜಿಗಟ್ ಬೆಲ್ಲ, ಅರ್ಧ kg ಉದುರು ಬೆಲ್ಲ ಅಂತ ಸಿಗುತ್ತೆ. ನೀವು ಅಂಗಡಿ ಒಳಗೆ ಕೇಳಿ ತೊಗೋಬೋದು. ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ನಾನು. ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿರಿ ಎಲ್ಲ ಏನೈತಲ್ಲ ಎಲ್ಲನೂ ಹಾಕ್ಕೊಂಡೆ ನೋಡಿರಿ. ಸ್ವಲ್ಪ ಅಷ್ಟೇ ಇದೆ ನಿಮಗೆ ಅದು ಸ್ವಲ್ಪ ಬೇಕಂದ್ರೂ ನಾವು ಸರಿಯಾಗಿ ಎಲ್ಲ ಮತ್ತು ಮಿಕ್ಸ್ ಮಾಡಿದ ನಂತರ ಮತ್ತಷ್ಟು ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ. ಸ್ವಲ್ಪ ಒಂದು 5 ನಿಮಿಷ ಆರಲಿಕ್ಕೆ ಬಿಟ್ಟು ಕಟ್ಟಿ ಕೈಗೂ ಹತ್ತಲ್ಲ ಇದು. ಆ ಥರ ಉಂಡೆ ನೋಡಿರಿ ಬೇಸರನ ಆಗಲ್ಲ. ಹೀಗೆ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿರಿ ಈ ಥರ ನೋಡಿರಿ ಉಂಡೆ ಅನ್ನೋದು.
ಮತ್ತು ಬೇಗ ಆಗುತ್ತಾ ನೋಡಿರಿ. ಈ ಥರ ನೀವು ಮಾಡೋದ್ರಿಂದ ಬೇಗ ಆಗುತ್ತಾ. ಉಂಡೆ ಕಟ್ಟಲಿಕ್ಕೇನು ಮನಸ್ಸಾಗತ್ತಾ. ಇದು ಏನು ಆನ ಏರ ಇಡುವಂತ ಆಗಂಗಿಲ್ಲ ಈ ರೀತಿ ಮಾಡೋದ್ರಿಂದ. ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಸರಿಯಾಗಿ ಬರುತ್ತಾ. ಇದು ಈಸಿ ಆಗುತ್ತಾ. ಹಾಗಾಗಿ ನಾನು ಬೇಸರ ಯಾವುದಕ್ಕೂ ಮಾಡ್ಕೋದಿಲ್ಲ ಕೆಲಸ ಮಾಡಲಿಕ್ಕೆ. ನಮಗೆ ಯಾವ ರೀತಿ ಬೇಕಲ್ಲ ನೋಡಿರಿ. ಉಂಡೆ ರೆಡಿ ಆದು. ಇವು ಉಂಡೆ ಎಲ್ಲನೂ ರೆಡಿ ಆದು ನೋಡಿರಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯೊಳಗೆ ನೀವು ಇಷ್ಟಪಟ್ಟು ತಿನ್ಬೋದು. ಹಾಗೆ ಈ ರೀತಿ ನೀವು ಅಂಟಿನ ಉಂಡೆ ಮತ್ತು ಕೊಬ್ಬರಿ ಉಂಡೆ ತಿನ್ನೋದ್ರಿಂದ ನಿಮಗೆ ನಡದ ಪೇನ್ ಇತ್ತಂದ್ರೂ ಪೇನ್ ಬರೋಂಗಿಲ್ಲ ನೋಡಿರಿ ಅಂಟಿನ ಉಂಡೆ ತಿನ್ನೋದ್ರಿಂದ. ಹಾಗೆ ನೋಡಿರಿ, ಈಗ ಚೌಡ ಎಲ್ಲನೂ ಹುರ್ಕೊಂಡಿದ್ದೆಯಲ್ಲ, ಅವಲಕ್ಕಿ ತೊಗೊಂಬಂದು ಪ್ಲೇನ್ ನೀವು ಅವಲಕ್ಕಿ ಮಾಡ್ತೀರಲ್ಲ ಅದೇ ತಂದು ಹುರ್ಕೋಬೇಕು. ಹುರ್ಕೊಂಡು ಈಗ ಶೇಂಗಾ ಕಾಳೆಲ್ಲನೂ ಹುರಿದ್ಬಿಟ್ಟಿನಿ ನೋಡಿರಿ. ಈಗ ಏನಿದೆಯಲ್ಲ ಪುಟಾಣಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ಹುರ್ಕೊಂಡು ನಾವು ತಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಹಾಗೆ ಕರಿಬೇವು ಮತ್ತು ಕೊಬ್ಬರಿ ಇವನ್ನೆಲ್ಲನೂ ಹುರ್ಕೋಬೇಕಾಗತ್ತೆ. ಇದು ಬೇಕರಿ ಸ್ಟೈಲ್ ನೋಡಿರಿ. ನೀವು ಈ ರೀತಿ ಮಾಡೋದ್ರಿಂದ ಬೇಕ್ರಿ ಒಳಗೆ ಜಾಸ್ತಿ ಅಮೌಂಟನ್ನು ಬೀಳ್ತಾ ಇರ್ತೈತಿ. ಹಾಗೆ ಮನೆಯೊಳಗೆ ನೀವು ಇದೇ ಥರ ರೆಡಿ ಮಾಡಿದ್ರೆ ಜಾಸ್ತಿ ತಿನ್ಬೋದು. ಹಾಗೆ ಏನೈತಲ್ಲ ಅಮೌಂಟೂ ಕಡಿಮೆ ಆಗತ್ತೆ ನೋಡಿರಿ. ನಾವು ಈ ರೀತಿ ತಂದು ಮಾಡೋದ್ರಿಂದ ಮನೆಯೊಳಗೆ ಅಮೌಂಟನ್ನು ಕಡಿಮೆ ಆಗತ್ತೆ. ನಾವು ದುಡ್ಡು ಸೇವ್ ಮಾಡ್ಕೋಬೋದು ನೋಡಿರಿ. ದುಡ್ಡು ಸೇವದ ನಿಮ್ಗೆ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾನು ಯಾವ ರೀತಿ ಮನೆ ಮೇಂಟೈನ್ ಮಾಡ್ತಾ ಇರ್ತೀನಿ, ಹಾಗೆ ಯಾವ ರೀತಿ ಹೊರಗಡೆ ಏನೇನು ತರ್ತೀನಿ ಅನ್ನೋದು ಒಂದು ನಿಮ್ಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ಕರಿಬೇವನ್ನು ಎಲ್ಲನೂ ಕರ್ಕೋಬೇಕು ನೋಡಿರಿ. ಎಲ್ಲನೂ ಕರೆದ್ಬಿಟ್ಟು ನೀವು ತೆಗಿಬೇಕಾಗತ್ತಾ. ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ. ಹಾಗೆ ನಾವು ಎಣ್ಣೆ ಒಳಗೆ ಕರದೇನಂತೇಳಿ ಅದಕ್ಕಾಗಿ ಎಲ್ಲನೂ ಹುರಿದ್ಬಿಟ್ಟು ತೆಗೆದ್ಬಿಟ್ಟು ನಾನು ಇದು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಎಲ್ಲನೂ ಶೇಂಗಾ ಕಾಳು ಜಾಸ್ತಿ ಆದು ಅಂತಂದರೆ ನಾವು ಸ್ವಲ್ಪ ತೆಗೆದೀನಿ, ಜಾಸ್ತಿನೇ ಕರ್ಕೊಂಡಿದ್ದೆ. ಹಾಗಾಗಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಕರದ ಕೆರಿಂದ ಅವಲಕ್ಕಿ ಚೂಡಾನ ಮಾಡಿರಿ, ಸೂಪರಾಗಿ ಬರ್ತಾವೆ. ಬಾಯಿ ಒಳಗಿಟ್ರೆ ಕರಗ್ತಾವೆ ನೋಡಿರಿ. ಮತ್ತು ಅಂಗಡಿ ಒಳಗೆ ಏನಿರ್ತಲ್ಲ ಅದು ಉಸುಕದಲ್ಲಿ ಏನೋ ಕೆಳಗಿಟ್ಟು ಹುರಿದು ಅವಲಕ್ಕಿ ಮಾಡ್ತಾ ಇರ್ತಾರೆ. ಹಾಗೆ ಬಟ್ಟೆ ಒಳಗೆ ಇದು ಮಾಡಿ ಮಾಡ್ತಾ ಇರ್ತಾರೆ. ಹಾಗೆ ನೀವು ಈ ರೀತಿ ಮಾಡೋದ್ರಿಂದ ಚೂಡ ಬಾಯಿ ಒಳಗಿಟ್ಟ ಕರಗ್ತಾ ನೋಡಿರಿ. ಇದಕ್ಕೆ ಎಷ್ಟು ಬೇಕು ಲಾಸ್ಟ್ ಖಾರ, ಅರಿಶಿನ, ಉಪ್ಪು ಮತ್ತು ಹಾಗೆ ಚೂಡಾದ ಪಾಕೆಟ್ ತೊಗೊಂಬಂದಿದೆ ಮಸಾಲ, ಅದು ಮಸಾಲ ಮಿಕ್ಸ್ ಮಾಡ್ತೀನಿ. ಹಾಗೆ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ಸಕ್ಕರೆ ಮಿಕ್ಸಿಂಗ್ ಮಾಡಿಕೊಂಡು ನೀವು ಈ ರೀತಿ ಹಾಕ್ಕೋಬೇಕು. ಈಗ ಚೂಡ ಮಸಾಲ ಪಾಕೆಟ್ ಹಾಕ್ತಾಯಿದ್ದೀನಿ ನೋಡಿರಿ. ಪಾಕೆಟ್ ತಂದುಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದೇನಿದಿಲ್ಲ ಇದು ಲಾಸ್ಟಕ್ಕೆ ನಾನು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆಲ್ಲ, ಬೆಳ್ಳುಳ್ಳಿ ಪೇಸ್ಟನ್ನು ಒಗ್ಗರಣೆ ಕೊಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ. ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಅಡುಗೆ ಮನೆ ಎಲ್ಲನೂ ಹರಿಬಿಟ್ಟು ಅಂದರೆ ಎಲ್ಲ ಆ ಕಡೆ ಈ ಕಡೆ ಸಾಮಾನು ಬಿದ್ದಿರ್ತಾವೆ. ಎಲ್ಲನೂ ನಾವು ಮಾಡ್ಕೋಬೇಕಾದ್ರೆ ಇಷ್ಟು ಕೆಲಸ ಒಮ್ಮೆ ಮಾಡಿಬಿಟ್ಟಿರ್ತೇನೆ ನೋಡಿರಿ. ನಾನು ಉಂಡೆ ಆಯಿತು, ಚೂಡ ಆಯಿತು. ಹಾಗೆ ಅಂತಂದರೆ ಅದನ್ನೇ ಮಾಡಲಿಕ್ಕೆ ಆಗಂಗಿಲ್ಲಲ್ಲ, ಅದಕ್ಕಾಗಿ ಉಂಡೆ ಚೂಡ ಒಮ್ಮೆ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ. ಈ ರೀತಿ ನಾವು ಮಾಡೋದ್ರಿಂದ ಈಸಿಯಾಗಿ ನಾವು ಹೊರಗಡೆ ಜಾಬ್ ಮಾಡ್ತಾಯಿದ್ರೂ ಈ ಥರ ನಾವು ಟೈಮ್ ತೊಗೊಂಡು ನಾವು ಮಾಡಿಟ್ಟು ಅಂತಂದ್ರೆ ಬಂದ ತಕ್ಷಣವೇ ಚಹಾ ಮತ್ತು ಚೂಡ ತಿನ್ನಲಿಕ್ಕೇನೂ ಅನುಕೂಲ ಆಗುತ್ತೆ ನೋಡಿರಿ. ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಮುಂದಿನ ವಿಡಿಯೋದಲ್ಲಿ ನನ್ನ ರೆಸಿಪಿ ಹಾಗೆ ಎಲ್ಲ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ಮನೆಯೊಳಗೆ ಇರ್ತೀನಿ ಅನ್ನೋದು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗೈತಂತ ನನ್ನ ಭಾವನೆ ನೋಡಿರಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.